ಇದು ಹೇಮಗಿರಿ ಬೆಟ್ಟದಲ್ಲಿ ದಾರಿಯಲ್ಲಿ ಬರುವ ಹನುಮನ ಪಾದ. ಹನುಮನ ಪಾದವನ್ನು ನಮ್ಮ ಪ್ರಸಾದ್ ಅವರು ಹಾಗೂ ನಮ್ಮ ಇತರ ಇಬ್ಬರು ಟೀಮ್ ಸದಸ್ಯರು ನೋಡುತ್ತಿದ್ದಾರೆ. ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್. ನಿನ್ನೆ ಅಂತರಂಗೆ ಚಾರಣದ ನಂತರ ಈ ದಿನ ಹೇಮಗಿರಿ ಚಾರಣ. ಹಾಂ, ಈಗ ನಮ್ಮ ಟೀಮಿನ ಒಬ್ಬೊಬ್ಬರೇ ಸದಸ್ಯರು ಬರುತ್ತಿದ್ದಾರೆ ಮೇಲೆ. ಮಾಡಿ ಅವ್ರಿಗೆ ಭಯ, ಫ್ಲಾಶ್ ಆಗ್ಬಿಡ್ತೀನಿ ಅದಕ್ಕೆ. ಈ ದಿನದ ಚಾರಣ ಹೇಮಗಿರಿ ಬೆಟ್ಟ, ಹುಲಿಯೂರು ದುರ್ಗ. ಈ ತಮ್ಮ ಟೀಮಿನ ಸದಸ್ಯರು ಒಬ್ಬೊಬ್ಬರು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಇವರು ಪ್ರತಿಮಾ ಮೇಡಮ್, ಇವರು ನಮ್ಮ ಮೇಡಮ್ ಅಮರ್ನಾಥ್, ಅವರು ಅಮರ್ನಾಥ್, ಇವರು ಪ್ರಸಾದ್ ಅವರು. ಇನ್ನು ಕೆಲವು ಸದಸ್ಯರು ಮೇಲೆ ಹೋಗಿದ್ದಾರೆ, ಇನ್ನು ಕೆಲವರು ಕೆಳಗಿದ್ದಾರೆ. ಇದು ಹೇಮಗಿರಿ ಬೆಟ್ಟದ ಮೇಲಿರೋ ಮಲ್ಲೇಶ್ವರ ದೇವಸ್ಥಾನ. ಈಗ ಬೆಟ್ಟದ ತುದಿಗೆ ಬಂದಿದ್ದೀವಿ. ನಮ್ಮ ಎಲ್ಲ ಚಾರಣಿಗರು ಇವರು ಹೊಸದಾಗಿ ಹೇಳಿ ಅವ್ರಿಗೆ. ಮೇಡಮ್, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ವೀಣಾ ಅವರು. ಇಲ್ಲಿಂದ ನೋಡಿ ವಿಹಂಗಮ ದೃಶ್ಯ. ಬೆಟ್ಟದ ತುದಿಯಿಂದ ತುಂಬಾ ಚೆನ್ನಾಗಿದೆ. ವಿಡಿಯೋಗಿಂತನೂ ಹತ್ತಿ ಹೋಗಿ ನೋಡೋ ಅನುಭವನೇ ಬೇರೆ. ಹಾಯ್. ಎಸ್, ಈಗ ನಾವು ಹೇಮಗಿರಿ ಬೆಟ್ಟದ ತುದಿಯಲ್ಲಿ ತಲುಪಿದ್ದೇವೆ. ಎಲ್ಲ ಸದಸ್ಯರು ಈಗ ಇಲ್ಲಿದ್ದಾರೆ. ಕೆಲವು ಸದಸ್ಯರು ತಮ್ಮ ಇಂಟ್ರಡಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಹೇಳಿ, ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸು? ನಾನು ಶ್ರೀನಾಥ್ ಅಂತ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ನಮ್ಮ ಸಾಹೇಬ್ರು ಸ್ಟೋರೀಸ್ ಹೇಳ್ಕೊಂಡು ಚೆನ್ನಾಗಿ ಹತ್ತಿದ್ದೇ ಗೊತ್ತಾಗಿಲ್ಲ. ಓಹ್, ಸರಿ ಸರಿ, ಓಕೆ ಓಕೆ, ಬಾಯ್. ಸರ್, ನೀವು ಆಯ್ತಾ ನಿಮ್ದು? ನೀವು ಆಗಲೂ ಇಂಟ್ರಡಕ್ಷನ್ ಆಗಿಲ್ವಲ್ಲ? ಹೇಳಿ ಸರ್, ಹೇಳಿ. ಓ ಅಯ್ಯೋ, ಅವರು ಇವರು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟು. ಚಂದ್ರ ಅವರು ಹೇಳ್ಕೊಳಕ್ ಇದು ಮಾಡ್ತಾ ಇದ್ದಾರೆ. ಸೈಕ್ಲಿಸ್ಟ್ ನಾನು ಸುಷ್ಮಾ ಅಂತ. ಸೂಪರ್ ಎಕ್ಸ್ಪೀರಿಯನ್ಸ್. ನಂದು ಸ್ವಲ್ಪ ಇದೆ. ಹೇಳಿ. ನಾನು ಸುಷ್ಮಾ ಅವ್ರ ಹಸ್ಬೆಂಡ್. ಓ, ಆಗಿದೆ. ಇವರು ನಮ್ಮೆಲ್ಲರ ಸ್ಫೂರ್ತಿ. MP ಶ್ರೀನಿವಾಸ್ ಅವರು ನೋಡಿ, ಇವತ್ತು ಇವ್ರು ಎಷ್ಟು ಆರಾಮಾಗಿ ಬಂದ್ಬಿಟ್ರು.